ಈ ಕ್ಷಣದಿಂದ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇದು. ಅಂದರೆ ಸರ್ಕಾರದ ರಚನೆಯ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅಪ್ಡೇಟ್ಸ್ ಆದಷ್ಟು ಬೇಗ ಸರ್ಕಾರ ರಚನೆ ಮಾಡುವಲ್ಲಿ ಈ ಒಂದು ಜೆಡಿಯು ಟಿಡಿಪಿ ಒಪ್ಪಿದ್ರೆ ಹಿಂದೆ ಹಕ್ಕು ಮಂಡನೆ ಆಗುತ್ತೆ. ಸರ್ಕಾರ ರಚನೆ ಹಕ್ಕು ಹಿಂದೆ ಮಂಡನೆ ಸಾಧ್ಯತೆ ಇದೆ. ಅದಕ್ಕೆ ಜೆಡಿಯು ಮತ್ತೆ ಟಿಡಿಪಿ ಒಪ್ಪಬೇಕು, ಒಪ್ತಾರೆ ಅನ್ನುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ರಾಷ್ಟ್ರಪತಿ ಬಳಿ ತೆರಳಿ ಹಿಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಾಗುತ್ತೆ. ರಾಷ್ಟ್ರಪತಿ ಭೇಟಿಯಾಗ್ತಾರೆ NDA ನಿಯೋಗ. ರಿಪಬ್ಲಿಕ್ ಕನ್ನಡದಲ್ಲಿ ಇದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರ ರಚನೆ ಹಕ್ಕು ಮಂಡನೆ ಹಿಂದೆ ಆಗುತ್ತಾ? ಹಾಗಾದರೆ 8ನೇ ತಾರೀಕು ಪದಗ್ರಹಣ ಇರುತ್ತೆ. ಈಗಾಗಲೇ ದ್ರೌಪದಿ ಮುರ್ಮು ಅವರೊಂದಿಗೆ ರಾಜೀನಾಮೆಯನ್ನು ಕೊಟ್ಟಿರುವಂಥ ನರೇಂದ್ರ ಮೋದಿ ರಾಷ್ಟ್ರಪತಿಯನ್ನು ಭೇಟಿಯಾದರು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. 8ನೇ ತಾರೀಕು ಪದಗ್ರಹಣ ರಚನೆಯನ್ನು ಮಾಡಬೇಕು. ಈ ಬೆನ್ನಲ್ಲೇ ಜೆಡಿಯು ನಿತೀಶ್ ಕುಮಾರ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ನಿತೀಶ್ ಕುಮಾರ್ ನಡೆ ಏನಾಗಿರುತ್ತೆ? ಮತ್ತೊಂದು ಕಡೆ ಈಗಾಗಲೇ ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಇಲ್ಲ ನಾವು NDA ಜೊತೆ ಇರ್ತೀವಪ್ಪ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕೂಡ ಇಡ್ತಿದ್ದಾರೆ. ಪವನ್ ಕಲ್ಯಾಣ್ ಕೂಡ ಅವರ ಜೊತೆಯಲ್ಲೇ ದೆಹಲಿಗೆ ಆಗಮಿಸಿದ್ದಾರೆ. ಈಗ ಎಲ್ಲರ ಕಣ್ಣು ನಿತೀಶ್ ಕುಮಾರ್ ಮೇಲಿರೋದು. ಜೆಡಿಯು ಟಿಡಿಪಿ ಇವರೆಲ್ಲರೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಒಪ್ಕೊಂಡ್ರೆ ಹಿಂದೆ ಹಕ್ಕು ಮಂಡನೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಿರ್ಧಾರ ಆದರೆ ಈ ಒಂದು ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಆದರೆ NDA ನಿಯೋಗ ರಾಷ್ಟ್ರಪತಿಯನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಹಕ್ಕು ಮಂಡನೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ನಿಮಗೆ ಗೊತ್ತಿರೋ ಹಾಗೆ 8ನೇ ತಾರೀಕು 8 ಗಂಟೆಗೆ ಪದಗ್ರಹಣ. ಹಿಂದೆ ಸರ್ಕಾರ ರಚನೆಗೆ ಮೋದಿಗೆ ಸಲಹೆಯನ್ನು ನೀಡಿರೋದು ಚಂದ್ರಬಾಬು ನಾಯ್ಡು. ನಿತೀಶ್ ಕುಮಾರ್ ಸಲಹೆ ನೀಡಿದ್ದಾರೆ ಅಂತಂದ ಮೇಲೆ ನೋ ಡೌಟ್ ಸರ್ಕಾರ ರಚನೆ ಬಗ್ಗೆ ಹಿಂದೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರಂತೆ. ಹಾಗಾದರೆ ಫಿಕ್ಸು. ಇವತ್ತು NDA ನಿಯೋಗ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡೋದು ಫಿಕ್ಸ್. ಹಾಗಾದರೆ ಮೋದಿಗೆ ಅವರೇ ಸಲಹೆ ಕೊಟ್ಟಿದ್ದಾರೆ ಅಂತಂದ ಮೇಲೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸಲಹೆ ಕೊಟ್ಟಿದ್ದಾರೆ ಅಂತಂದ ಮೇಲೆ ಸಂಪೂರ್ಣವಾಗಿ ಅವರು NDAಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿ ಕನ್ಫರ್ಮ್. ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಹಾಗಾದರೆ ಇವತ್ತು ರಾಷ್ಟ್ರಪತಿಯನ್ನ NDA ನಿಯೋಗ ಭೇಟಿ ಮಾಡಿ ಹಕ್ಕು ಮಂಡನೆ ಮಾಡಿ 8ನೇ ತಾರೀಕು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಫಿಕ್ಸ್. ಆಗತ್ತೆ ಬಿಜೆಪಿಗೆ ಒಂದು ಕಡೆ ನೋಡಿ, ಆ ಕಡೆ ಇಂಡಿಯನ್ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ನಾವು 232 ಗೆದ್ದಿದ್ದೀವಪ್ಪ ಸೀಟು, ನಾವು ಏನಾದರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಕೂಡ ಸೆಟೆದು ನಿಂತಿದ್ದಾರೆ. ಅವರು ಕೂಡ ಇವತ್ತು 6 ಗಂಟೆಗೆ ಮಹತ್ವದ ಸಭೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ಬೇರೆ ಇದೆ. ಅಲ್ಲಿಗೂ ಕೂಡ ಇಂಡಿ ನಾಯಕರು ದೌಡಾಯಿಸ್ತಿದ್ದಾರೆ. ಈ ಬೆನ್ನಲ್ಲೇ ಈಗ ಮೋದಿಗೆ ಇಬ್ಬರು ಪ್ರಮುಖ ನಾಯಕರು ಸಲಹೆಯನ್ನು ಕೊಟ್ಟಿರೋದು. ಮೋದಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ನೋ ಡೌಟ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ನವದೆಹಲಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಮೋದಿಗೆ ಸಲಹೆಯನ್ನ ಕೊಟ್ಟಿದ್ದಾರಂತೆ ಇಬ್ಬರು ನಾಯಕರು, ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು. ಕನ್ಫರ್ಮ್ ಹಾಗಾದ್ರೆ ಈ ಒಂದು ಸಲಹೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ರಂಜಿತ್? ಎಸ್, ಡೆಫಿನೆಟ್ಲಿ ಅಶ್ವದ್ವೀತ್. JDU ಮತ್ತು TDP ಈ NDA ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬರೋದಾದರೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದರಲ್ಲಿ ನೋ ಡೌಟ್. ಒಂದನ್ನು ಕೂಡ ಪಕ್ಕಕ್ಕಿಟ್ಟು ನಮಗೆ ಜಡ್ಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಂಗೆ ನೋಡಿದರೆ 2019ರ ಸಮಯದಲ್ಲಿ NDA ಮೈತ್ರಿಕೂಟದಲ್ಲಿ TDP ಇರಲಿಲ್ಲ. ಚಂದ್ರಬಾಬು ನಾಯ್ಡು ಅವರು ಹೊರಗಡೆ ಇದ್ದರು. ಅದಾದ ನಂತರ ಇಂಡಿ ಅಲೈನ್ಸನ್ನು ಮುನ್ನಡೆಸುವಲ್ಲಿ ನಿತೀಶ್ ಕುಮಾರ್ ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದಾದ ನಂತರ ಖರ್ಗೆ ಅವರನ್ನು PM ಕ್ಯಾಂಡಿಡೇಟ್ ಅಂತೇಳಿ ಯಾವಾಗ NDA ಮೈತ್ರಿಕೂಟ
ಇಂಡಿ ಮೈತ್ರಿಕೂಟ ತೀರ್ಮಾನ ಮಾಡ್ತು. ಅದರಿಂದ ಹೊರಬಂದಂತಹ ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆಗೆ ಮತ್ತೆ ಸೇರಿಕೊಂಡ್ರು. ಆದರೆ 2019 ಚುನಾವಣೆಯಲ್ಲಿ ಎನ್ ಡಿ ಎ ಜೊತೆಗೆ TDP ಇರಲಿಲ್ಲ. ಆಗ ಬಿ ಜೆ ಪಿಗೆ ಅವಶ್ಯಕತೆಯೇ ಇರಲಿಲ್ಲ. ಯಾಕಂತ ಹೇಳಿದ್ರೆ 303 ಬಿ ಜೆ ಪಿ ಬಂದಿತ್ತು, ಅದರಂತೆ 353ವರೆಗೂ ಕೂಡ ಎನ್ ಡಿ ಎ ಅಲೈನ್ಸ್ ಇತ್ತು. ಆದರೆ ಈಗ ಬದಲಾದಂಥ ರಾಜಕಾರಣದಲ್ಲಿ ಹಾಗಿಲ್ಲ. ಈಗ ಬಿ ಜೆ ಪಿ ಗಳಿಸಿರೋದೇ 242 ಸೀಟ್ಗಳನ್ನು. ಬಿ ಜೆ ಪಿ ಬಹುಮತಕ್ಕೆ ಇನ್ನೂ ಕೂಡ ಭಾಳ ಕಮ್ಮಿ ಇದೆ. 65 ಸೀಟ್ಗಳು ಫಾಲ್ ಆಗಿದೆ ಬಿ ಜೆ ಪಿಯಲ್ಲಿ. ಈ ಎಲ್ಲ ಲೆಕ್ಕಾಚಾರದಲ್ಲಿ ಎನ್ ಡಿ ಎ ಅಂಗಪಕ್ಷಗಳು ಈ ಬಾರಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದೆಲ್ಲ ಲೆಕ್ಕಾಚಾರ ಮಾಡಿದಾಗ ಇವತ್ತು ಪಿ ಎಮ್ ಹೌಸ್, ನಾನು ಕೂಡ ಈಗ ಪಿ ಎಮ್ ಹೌಸ್ನಲ್ಲೇ ಇದ್ದೀನಿ. ನನ್ನ ವಿಜೆ ತೋರಿಸ್ಬೇಕು. ಪಿ ಎಮ್ ಹೌಸ್ ಎದುರುಗಡೆ ನಾನಿದ್ದೀನಿ. ಇಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ಆಗುತ್ತೆ ಇವತ್ತು. ಎನ್ ಡಿ ಎ ಮೈತ್ರಿಕೂಟ ಯಾವಾಗ ಏನು ಎತ್ತ, ತನ್ನ ಶಕ್ತಿ ಏನು ಎತ್ತ ಅನ್ನೋದನ್ನು ಇವತ್ತು ಸಾಬೀತು ಮಾಡುತ್ತೆ. ಇಂಡಿ ಒಕ್ಕೂಟ ಏನಿದೆಯಲ್ಲ, ಎನ್ ಡಿ ಎನ್ನು ಸ್ಪ್ಲಿಟ್ ಮಾಡೋದ್ರಲ್ಲಿ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದೆ. ಒಬ್ಬರು ಶರದ್ ಪವಾರ್, ಮತ್ತೊಬ್ಬರು ತೇಜಸ್ವಿ ಯಾದವ್ ಪ್ರಮುಖರಾಗಿ ನಿತೀಶ್ ಕುಮಾರ್ ಅವರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ನೋಡಿದರೆ ನಿತೀಶ್ ಕುಮಾರ್ ಅವರ JDU ಏನಿದೆ, ಕಳೆದ ಬಾರಿ 19 ಚುನಾವಣೆಯಲ್ಲಿ 16 ಸ್ಥಾನ ಗೆದ್ದಿತ್ತು. ಈ ಬಾರಿ 3 ಫಾಲ್ ಆಗಿದೆ, 12 ಸ್ಥಾನ ಮಾತ್ರ ಇದೆ. ಅದು ಕೂಡ ಎನ್ ಡಿ ಎಗೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನುಳಿದಂತೆ TDP ಚಂದ್ರಬಾಬು ನಾಯ್ಡು ಅವರು ಕ್ಲೈಮ್ ಮಾಡಿಬಿಟ್ಟಿದ್ದಾರೆ, ನಾನು BJP ಜೊತೆಗಿರ್ತೇನೆ. ಚುನಾವಣಾ ಸಂದರ್ಭದಲ್ಲಿ ನಾನು BJP ಮತ್ತು ಜನಸೇನದ ಜೊತೆಗೆ ಸೇರಿಕೊಂಡು ನಮ್ಮ ಸ್ಥಾನ ಗಳಿಕೆ ಹೆಚ್ಚಳ ಆಗಿದೆ. ಈ ಎಲ್ಲ ಸಂದರ್ಭದಲ್ಲಿ ಈಗ ಎನ್ ಡಿ ಎ ಜೊತೆಗಿದ್ದೇನೆ, ಮುಂದೂ ಕೂಡ ಎನ್ ಡಿ ಎ ಜೊತೆಗಿರ್ತೇನೆ. ನರೇಂದ್ರ ಮೋದಿಯವರು PM ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಇಬ್ಬರು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಗೌರ್ಮೆಂಟನ್ನು ಫೌಂಡ್ ಮಾಡಿ ಅಂತ ಹೇಳಿ. ಇವತ್ತೇ ಎಲ್ಲವೂ ಕೂಡ ಓಕೆ ಆದರೆ ರಾಷ್ಟ್ರಪತಿಗಳಿಗೆ ನಮ್ಮ ಹತ್ರ ಬಹುಮತ ಇದೆ, ಮ್ಯಾಜಿಕ್ ನಂಬರ್ ನಾವು ಕ್ರಾಸ್ ಮಾಡಿದ್ದೀವಿ, ನಮಗೆ ಮೊದಲು ಅವಕಾಶ ಕೊಡಿ, ದೊಡ್ಡ ಪಕ್ಷ ನಮ್ಮದು ಅಂಥೇಳಿ, ನಮ್ಮ ಅಲಯನ್ಸೇ ದೊಡ್ಡ ಪಕ್ಷ ಅಂತೇಳಿ ಹೇಳಿ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಹಕ್ಕು ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಇವರಿಬ್ಬರ ಹಿಸ್ಟ್ರಿಯನ್ನು ನೋಡ್ತಾ ಇದ್ದರೆ, ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ದರೆ ಅಶ್ವದಿವಿತ್, ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಆಗಲಿ ದೀರ್ಘ ಅವಧಿಗೆ ಒಂದು ಅಲೈನ್ಸ್ ಜೊತೆಯಲ್ಲಿ ಇದ್ದದ್ದು ಬಹಳ ಕಮ್ಮಿ. 1989ರಿಂದಲೂ ಕೂಡ 2014ರವರೆಗೂ ಕೂಡ ಸಮ್ಮಿಶ್ರ ಸರ್ಕಾರವೇ ಅಧಿಕಾರದಿತ್ತು. ಒನ್ ಪಾರ್ಟಿ BJP 273 ಸ್ಥಾನವನ್ನು 2014ರಲ್ಲಿ ಪಡೆಯುವ ಮೂಲಕ ಏಕಪಕ್ಷೀಯವಾಗಿ ಸರ್ಕಾರಕ್ಕೆ ಬಂತು. ಆಗ ಎನ್ ಡಿ ಎ ಅಲೈನ್ಸ್ ಕೂಡ ಇತ್ತು. 19ರಲ್ಲಿ ಅದಕ್ಕೆ ಮಾತೇ ಇರಲಿಲ್ಲ, 303 ಬಂದಿತ್ತು. ಈಗ ಕಮ್ಮಿ ಆಗಿದೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಟೆನ್ಷನ್, ಆತಂಕ ಅಂತ ಹೇಳಿದರೆ, ಈಗ ಈ TDP ಮತ್ತು JDU ಯಾವ ಸಂದರ್ಭದಲ್ಲಾದರೂ ಕೂಡ ಮುನಿಸಿಕೊಂಡು ಹೊರಗಡೆ ಹೋಯಿತು ಅಂಥೇಳಿ ಆದರೆ ಆಗ ಬಹುಮತಕ್ಕೆ BJPಗೆ ಸಮಸ್ಯೆ ಆಗುತ್ತೆ. ಮ್ಯಾಜಿಕ್ ನಂಬರಿಂದ ಕಡಿಮೆ ಬರುತ್ತೆ, ಅಲ್ಪಮತಕ್ಕೆ ಕುಸಿಯುತ್ತೆ. ಇಂಥ ಸಮಯದಲ್ಲಿ ಏನು ಮಾಡೋದು ಅನ್ನೋ ಟೆನ್ಷನ್ ಇದೆ. ಇವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಬೇಡಿಕೆಗಳನ್ನು ಈಡೇರಿಸಿಕೊಂಡು ನಾವು ಅವರನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಏನೇ ಆದರೂ ಕೂಡ BJPಗೆ ಅನಿವಾರ್ಯ ಆಗಿದೆ. ಯಾಕಂತ ಹೇಳಿದ್ರೆ ಮ್ಯಾಜಿಕ್ ನಂಬರನ್ನು ಒಂದು ಪಾರ್ಟಿ ಗಳಿಸಿಲ್ಲ, ಜೊತೆಗೆ ಸೇರ್ಕೊಂಡೆ ಕಿಚಡಿ ಸರ್ಕಾರವನ್ನೇ ಮಾಡಬೇಕಾಗಿದೆ. ಇದೆಲ್ಲ ಇರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದೂ ಕೂಡ ಒಂದು ವೇಳೆ ಸರ್ಕಾರ ರಚನೆ ಆದಮೇಲಾದರೂ ಕೂಡ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಹೊಂದಾಣಿಕೆ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಸದ್ಯಕ್ಕಂತೂ ಎನ್ ಡಿ ಎ ಒಕ್ಕೂಟದ ಜೊತೆಗೆ ಅವರೆಲ್ಲರೂ ಕೂಡ ಇದ್ದು ಆ ಒಮ್ಮತ ಇತ್ತು ಅನ್ನೋದಾದರೆ ಅಧಿಕಾರಕ್ಕೆ ಬರೋದು ಎನ್ ಡಿ ಎನೇ, PM ನರೇಂದ್ರ ಮೋದಿನೇ ಆಗ್ತಾರೆ. ತೆರೆಮರೆಯಲ್ಲಿ ಇಂಡಿಯಾ ಸರ್ಕಾರ ರಚನೆಯ ಕಸರತ್ತನ್ನು ಮುಂದುವರಿಸಿದೆ, ಆದರೆ ಬಹುತೇಕ ಅದು ಸಾಧ್ಯ ಆಗೋದಿಲ್ಲ ಅನ್ನೋದು ಈ ಹೊತ್ತಿನವರೆಗೂ ಕೂಡ ಕಂಡು ಬರ್ತಾ ಇದೆ. ಅಶ್ವದಿವಿತ್. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.